ಈ ಕಾರ್ಟಲ್ ಸಿಗೋ ಸಾಗು ಮಸಾಲೆ ಹಾಗೂ ಗೀ ರೈಸ್ ವಿತ್ ಕುರ್ಮಾ ತಿನ್ನೋದಿಕ್ಕೆ ಸಿಕ್ಕಾಬಡೆ ಜನ ಬಂದ್ ಕಾಯ್ತಾರೆ ಅಂದ್ರೆ ನನಗಂತೂ ನಂಬಕ್ಕಾಗಿರ್ಲಿಲ್ಲ. ಸರಿ ಗುರು, ನಾವು ಹೋಗಿ ಟ್ರೈ ಮಾಡೋಣ ಅಂತ ಹೋಗಿರ್ತಕ್ಕಂಥ ಜಾಗನೇ ನ್ಯಾಷನಲ್ ಕಾಲೇಜ್ ಮೆಟ್ರೋ ಹತ್ರ ಲೊಕೇಟ್ ಆಗಿರ್ತಕ್ಕಂಥ ಬಿಸಿ ಇಡ್ಲಿ ಕಾಫಿ ಅನ್ನೋ ಕಾರ್ಟಿಗೆ ನಾನ್ ವಿಸಿಟ್ ಮಾಡಿದ್ದೆ. ಮೊದಲಿಗೆ ಸ್ವೀಟ್ ಇಂದ ಶುರು ಮಾಡೋಣ ಅಂತ ಬಿಸಿಯಾಗಿರ್ತಕ್ಕಂಥ ಜಾಮೂನ್ ಇಂದ ಶುರು ಮಾಡಿದ್ವಿ. ನಂತರ ನೋಡಿದ್ರೆ ಒಂದ್ ಪ್ಲೇಟ್ ಇಡ್ಲಿ ತಗೊಂಡ್ವಿ. 2 ಇಡ್ಲಿಗೆ ಮೇಲ್ಗಡೆ ಚಟ್ನಿ ಡಿಪ್ ಮಾಡಿ ತುಪ್ಪ ಹಾಕೊಡ್ತಾರೆ. ಇನ್ನು ದೋಸೆ ವೆರೈಟಿಗಳಿಗೆ ಬಂದ್ರೆ ಅಂತೂ ಇವ್ರ ಹತ್ರ ಹಲವಾರು ರೀತಿಯಾದ ದೋಸೆಗಳಿದೆ. ಅದರಲ್ಲೂ ನೋಡಿದ್ರೆ ಆನಿಯನ್ ಉತ್ತಪ್ಪಮು, ಟೊಮೆಟೊ ಉತ್ತಪ್ಪಮು, ಅದರ ಜೊತೆಗೆ ಪುದೀನಾ ಮಸಾಲೆ ದೋಸೆ ಹಾಗೂ ಸಾಗು ಮಸಾಲೆ ಎಲ್ಲ ನನಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಸಾಗು ಮಸಾಲೆ ವಿಚಾರಕ್ಕೆ ಬಂದ್ರೆ ಅಂತೂ ಇದು ಸಿಗೋದು ಬರೀ ಬುಧವಾರ ಹಾಗೂ ಭಾನುವಾರ ಮಾತ್ರ, ಬಟ್ ವರ್ತ್ ವಿಸಿಟಿಂಗು. ಅಷ್ಟು ಅದ್ಭುತವಾಗಿತ್ತು ಟೇಸ್ಟ್ ಅಂತೂ. ಇನ್ನ ಗೀ ರೈಸ್ ವಿತ್ ಕುರ್ಮಾ ಬಗ್ಗೆ ಹೇಳ್ಬೇಕಾದ್ರೆ ಇದು ಸಿಗೋದು ಬರೀ ಬುಧವಾರಗಳು ಮಾತ್ರ. ಸಂಜೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 1 ಗಂಟೆ ತನಕ ಇರುತ್ತೆ. ಸೋಮವಾರ ರಜೆ ಇರುತ್ತೆ. ಬುಧವಾರ ಹಾಗೂ ಭಾನುವಾರ ಹೋದ್ರೆ ಸಾಗು ಮಸಾಲೆ ತಗೊಳ್ಳಿ. ಬೇರೆ ದಿನಗಳಲ್ಲಿ ಹೋದ್ರೆ ಇಲ್ಲಿನ ಪುದೀನಾ ಮಸಾಲೆ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಲಾಸ್ಟ್ ಅಲ್ಲಿ ಬಿಸಿಯಾಗಿ ಕಾಫಿ ಟೀ ಯಾವಾಗ್ಲೂ ಕುಡಿಯೋದೇ ಇದೆ. ಸರಿ ಮಾಂಕು ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ ಅಂತ ಈ ಸತಿ ನಾವು ತಗೊಂಡಿದ್ದೆ ಒಂದು ಹಾಟ್ ಚಾಕ್ಲೇಟ್. ಈ ಜಾಗನಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ.